ಗುಡ್ ಮಾರ್ನಿಂಗ್. ಎಜುಕೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ. ನೀವೆಲ್ಲರೂ UPSC ಓದ್ತಾ ಇದ್ದೀರಿ. ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮಿನೇಷನ್ ಓದಬೇಕಾದ್ರೆ ಅದರ ಎಫರ್ಟ್ ಅಥವಾ ನಾಲೆಜಿಗೆ ನೀವು ಬೆಲೆ ಕೊಡಬೇಕು ಅಂತ. ಸೊ ಎಜುಕೇಷನ್ ಅನ್ನುವಂಥದ್ದು ಒಂದು ವೆಪನ್ ಮತ್ತು ಒಂದು ಪಾಸ್ಪೋರ್ಟ್ ಥರ ಒಂದು ಲೈಫಿಗೆ ಲೀಡ್ ಆಗುತ್ತೆ, ಹೌದಾ? ಸೊ ಎಜುಕೇಷನ್ ಅಂದರೆ ಏನು? ಕೇವಲ ಒಂದು ನಾಲೆಜನ್ನು ತಿಳ್ಕೊಳ್ಳುಗ ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡುಗ, ಅದು ಕ್ಯೂರಿಯಾಸಿಟಿಯಿಂದ ಇರಬೇಕಾ ಅಥವಾ ಆ ಒಂದು ಎಜುಕೇಷನಿಂದ ನೀವು ತೊಗೊಂಡಾಗ ಸ್ಕಿಲ್ ಸೆಟ್ ಇಂಪ್ರೂವ್ ಆಗಬೇಕಾ ಅನ್ನುವಂಥದ್ದು. ಸೊ ನಮಗೆ ಗೊತ್ತು 3R ಫಾರ್ಮುಲಾ ಅಂತ. ಏನು? ರಿಯೂಸ್, ರೆಸ್ಕ್ಯೂ ಆ್ಯಂಡ್ ರಿಫಾರ್ಮ್. ಸೊ ಎಜುಕೇಷನಲ್ಲೂ ಹಾಗೇ ಬರ್ತದೆ. ಎಷ್ಟೋ ಜನ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತಾರೆ, ಪ್ರೈವೇಟ್ ಸ್ಕೂಲಲ್ಲಿ ಇರ್ತಾರೆ, CBSE ಓದ್ತಾ ಇರ್ತಾರೆ. ಅವರಿಗೂ ಕೂಡ ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ತಾ ಇದೆ. ಇದು ಒಂದು ರಿಪೋರ್ಟು ನ್ಯಾಷನಲ್ ಸಿಂಪಲ್ ಸರ್ವೆ ಆರ್ಗನೈಜೇಷನ್ ಹಾಕೋದು. ಸೊ ಗೌರ್ಮೆಂಟ್, ಪ್ರೈವೇಟ್, ಏಡೆಡ್ ಎಲ್ಲವನ್ನೂ ತೊಗೊಂಡು ಕೂಡ ಆ ಒಂದು ನಾಲೆಜ್ ಕಷ್ಟ ಆಗ್ತಿದೆ ಅಂದರೆ ಆ ಒಂದು ಸದ್ಬಳಕೆ ಯಾಕೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ನೀವು ಯಾವುದೇ ಎಜುಕೇಷನಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಕೇಳಿ, ಯಾಕೆ ನೀನು BCom ಓದ್ತಾ ಇದ್ದೀರಿ, ಯಾಕೆ ನೀವು BE ಓದ್ತಾ ಇದ್ದೀರಿ? ಗೊತ್ತಿಲ್ಲ. ಯಾಕೆ ಓದ್ತಾ ಇದ್ದೀವಿ? ಡಿಗ್ರಿ ಮಾಡಲಿಕ್ಕೆ ಓದ್ತಾ ಇದ್ದೇವೆ. ಅದರಿಂದ ಏನು ಉಪಯೋಗ? ಆ ಒಂದು ನಾಲೆಜನ್ನು ನೀವು ಹೇಗೆ ಕನ್ವರ್ಟ್ ಮಾಡಿಕೊಂಡ್ರಿ ಅನ್ನೋದು ಎಜುಕೇಷನ್. ಸೊ ಎಜುಕೇಷನಿಗೆ ವೆಪನ್, ಎಜುಕೇಷನಿಗೆ ಪಾಸ್ಪೋರ್ಟ್ ಅನ್ನೋದು ನಿರ್ಧಾರ ಆಗುವಂಥದ್ದು ನಿಮ್ಮ ಕ್ರಿಯೇಟಿವಿಟಿ ಮತ್ತು ಸ್ಕಿಲ್ ಸೆಟ್ಟಿಂದ. ಸೊ ಅದಕ್ಕೆ ನಾನಿಲ್ಲಿ ಬರೆದಿದ್ದೀನಿ ಇಂಟ್ರೊಡಕ್ಷನಲ್ಲಿ, ಎಜುಕೇಷನ್ ಇಸ್ ಅ ಪಾಸ್ಪೋರ್ಟ್, ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿ ಈಸ್ ಈಕ್ವಲ್ ಟು ಇನ್ನೋವೇಷನ್ ಅಂತ. ಸೊ ಯಾವುದೇ ಒಂದು ನೀವು ಯಾವುದೇ ಸಬ್ಜೆಕ್ಟ್ ಓದಿ, ಇವತ್ತು ನೀವು ಎಜುಕೇಷನ್ ಟಾಪಿಕ್ ಓದ್ತಾ ಇದ್ದೀರಿ, ಈ ಎಜುಕೇಷನ್ ಟಾಪಿಕ್ ನೀವು ಜನರಲ್ ಸ್ಟಡೀಸಲ್ಲಿ 150 ವರ್ಸ್ 250 ವರ್ಸಿಗೆ ಬರೀತೀರಿ. ಪ್ರಾಬಬಲಿ ಇಷ್ಟಕ್ಕೇನಾ ಇದು? ಅಲ್ಲ. ಈಗ ನಮ್ಮ ಭಾರತದ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅನ್ನುವಂಥದ್ದು ತೋರಿಸ್ತದೆ. ನಿಮಗೆ ಗೊತ್ತು, ಕೇರಳ ಒನ್ ಆಫ್ ದ ಟಾಪ್ ಎಜುಕೇಷನ್ ಸಿಸ್ಟಮಿಗೆ. ಮಿಜೋರಾಮ್ ಚೆನ್ನಾಗಿದೆ, ನಾಗಾಲ್ಯಾಂಡ್ ಚೆನ್ನಾಗಿಲ್ಲ, ಬಿಹಾರ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಸ್ಟ್ಯಾಟಿಸ್ಟಿಕಲ್ಲಿದೆ. ನಮ್ಮ ಇಂಡಿಯಾದಲ್ಲಿ ವಸುದೈವ ಕುಟುಂಬಕಂ, ಡೈವರ್ಸಿಟಿ ಜಾಸ್ತಿ ಇದೆ. ಆದರೂ ಕೂಡ ಯಾಕೆ ಅಲ್ಲಿ ಮಾತ್ರ ಕಮ್ಮಿ ಇದೆ, ಯಾಕೆ ಇಲ್ಲಿ ಇಲ್ಲ? ಬಿಹಾರ್ ಗೌರ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಹಾಗಾದರೆ ಕೇರಳ ಗೌರ್ಮೆಂಟು ಮಾಡ್ತಾ ಇದೆ ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಪ್ರಾಬ್ಲಮ್ ಏನು? ಎಜುಕೇಷನ್ ಅನ್ನೋದು ಕನ್ಕರೆಂಟ್ ಲಿಸ್ಟ್ ಅಂತ ಬರ್ತದೆ. ಸೊ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡೂ ಕೂಡ ರೂಲ್ ಮಾಡ್ತದೆ. ಆ್ಯಂಡ್ ಸ್ಟೇಟ್ ಗೌರ್ಮೆಂಟು ಹೆವಿಲಿ ಇಂಟರ್ಪ್ರಿಟೇಟ್ ಮಾಡ್ತದೆ ಅನ್ನುವಂಥದ್ದು. ಸೊ ಎಜುಕೇಷನ್ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿಯಾಗಿ ನೀವು ಓದಬೇಕು. ಜೊತೆಗೆ ನೀವಿರುವ ಪೆನಿಕುಲ ಎಷ್ಟು? ಈಗ 30 ವರ್ಷ ಎಜುಕೇಷನ್ ಮಾಡ್ತೀರಿ, ಅದಾಗ 30 ವರ್ಷ ವರ್ಕಿಂಗ್ ಪ್ರೊಫೆಷನಲ್ ಇರ್ತೀರಿ, ಅದಾಗ 30 ವರ್ಷ ನೀವು ರಿಟೈರ್ಮೆಂಟ್ ಏಜ್ ಅಥವಾ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತಾ ಇರ್ತೀರಿ. ಈ ಎಜುಕೇಷನ್ನು ನಿಮ್ಮ ಮುನ್ನುಗ್ಗುವ ಫ್ಯೂಚರ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಏನು ನೀವು ನಾಲೆಜನ್ನು ಗೇನ್ ಮಾಡಿದ್ರಿ, ಆ ನಾಲೆಜು ಪ್ರೊಫೆಷನಲ್ನಲ್ಲಿ, ಆ ಪ್ರೊಫೆಷನಲ್ಲಿಂದ ಬಂದಿರತಕ್ಕಂಥ ಗೇನ್ ಸಿಸ್ಟಮ್ ಏನಿಗೆ ಅದು ಫ್ಯೂಚರಿಸ್ಟಿಕ್ಕಿಗೆ ತೊಗೊಂಡು ಹೋಗ್ತೀರಿ ಅಂತ. ಅದಕ್ಕೆ ಎಜುಕೇಷನ್ ಇಸ್ ದ ಬೂಸ್ಟಿಂಗ್ ಆಫ್ ಎಕಾನಮಿ ಅಂತ ಕರೀತಾರೆ, ಪ್ರಿಸರ್ವ್ ದ ಕಲ್ಚರ್ ಅಂತ ಕರೀತಾರೆ. ಹಾಗಾದರೆ ಎಜುಕೇಷನ್ ಮಾಡೇ ಇಲ್ಲ ಒಬ್ಬ, ಅವರು ಬಿಸ್ನೆಸ್ ಮ್ಯಾನ್ ಆಗಿಲ್ವಾ? ಅವ್ರಿಗೆ ಯಾವ ಎಜುಕೇಷನ್ ಇತ್ತು ಸರ್? ಎಜುಕೇಷನ್ ಅನ್ನೋದು ಕ್ರಿಯೇಟಿವಿಟಿ ಮತ್ತು ಕ್ಯೂರಿಯಾಸಿಟಿಯ ಇನೋವೇಷನ್ ಅನ್ನೋದು ಎಜುಕೇಷನ್. ಕೇವಲ SLC, BE, MTech, MBA, PhD ಆಗಲ್ಲ. ಈವನ್ 1ನೇ ಕ್ಲಾಸ್ ಓದಿದವರು ಕೂಡ ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಿದ್ದಾರೆ. ಎಷ್ಟೋ ಕಾಲೇಜ್ ಡ್ರಾಪ್ಔಟ್ಗಳು ಒಂದು ಸಂಸ್ಥೆಯ ಡೀನ್ ಆಗಿದ್ದಾರೆ, CEO ಅಂದರೆ ನೀವು ಯಾವ ಕೆಲಸವನ್ನು ಮಾಡಬೇಕಂತ ನಿಮಗೆ ಇಷ್ಟ ಇರುತ್ತೆ, ಆ ಕೆಲಸದಲ್ಲಿ ನೀವು ಎಷ್ಟು ನಿಷ್ಣಾತರಾಗಿದ್ದೀರಿ ಅನ್ನುವಂಥದ್ದು. ಈಗ ನಾವು ಎಜುಕೇಷನಲ್ಲಿ ಪಾಠ ಮಾಡ್ತೀವಿ, ಪಾಠ ಮಾಡಲಿಕ್ಕೆ ಬರಲ್ಲ ಅಂದರೆ ಎಷ್ಟೋ ಜನ ವೈವಿಧ್ಯಕ್ಕೆ ಸ್ಟೂಡೆಂಟ್ಗಳಿರ್ತಾರೆ. ಸೊ ಅವರ ತಲೆಗೆ ಹೋಗಬೇಕು ಇನ್ಫಾರ್ಮೇಷನ್ನು. ಅಂದರೆ ನೀವು ಯಾವ ಲೆವೆಲಿಗೆ ಪಾಠ ಮಾಡಬೇಕು ಅನ್ನುವ ಸ್ಕಿಲ್ ಸೆಟ್ ನಮಗಿರಬೇಕು. ಸೊ ದಟ್ ಈಸ್ ಮೈ ಅಜೆಂಡಾ. ಅದರಿಂದ ನಾನು ಎಕಾನಮಿ ಜನ್ರೇಟ್ ಮಾಡ್ತೀನಿ, ನಾನು ರೆವಿನ್ಯೂ ತೊಗೋತೀನಿ, ದಟ್ ಈಸ್ ಒನ್ ಪಾರ್ಟ್. ಬಟ್ ನನ್ನ ನಾಲೆಜಿಂದ ನಿಮಗೆ ನನ್ನ ಕೆಲಸ ಇಷ್ಟ ಆಗಿ ನೀವು ಅದನ್ನು ಕಲಿತ್ರಾ ಅನ್ನೋದು ಎಜುಕೇಷನ್. ಅಂದರೆ ನಮಗೇನು ಗೊತ್ತಾಯಿತು, ಎಜುಕೇಷನ್ ಅನ್ನೋದು ನಥಿಂಗ್ ಬಟ್ ಸ್ಕೂಲ್ ಎಜುಕೇಷನ್, ಕಾಲೇಜ್ ಎಜುಕೇಷನ್ ಅಲ್ಲ. ನೀವು ಯಾವ ಕೆಲಸಕ್ಕೆ ನೀವು ನಿಮ್ಮ ಆಸೆ ಇದೆ ಅದಕ್ಕೆ ನೀವು ಎಷ್ಟು ಸ್ಕಿಲ್ ಸೆಟ್ಟನ್ನು ಇಂಪ್ರೂವ್ ಮಾಡಿಕೊಂಡ್ರಿ ಅಂತ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ನೋಡಿ, ಅಥವಾ ಯುರೋಪಿಯನ್ ಯೂನಿಯನ್ನಲ್ಲಿ ನೋಡಿ, ಎಜುಕೇಷನ್ ಅಂತಂದರೆ ನಿಮಗೆ ಯಾವ ಕೆಲಸ ಬೇಕು ಅದಕ್ಕೆ ನೀವು ಏನು ಮಾಡಬೇಕು ಅದು ಎಜುಕೇಷನ್ ಅಂತಾರೆ. ಬಟ್ ಇಲ್ಲಿ ನಮ್ಮ ಮೆಕ್ಯಾನಿಕ್ ಸಿಸ್ಟಮ್ ಎಜುಕೇಷನಿಗೂ
ಇನ್ನೇನು ಎಲ್ಲರೂ ರೋಟ್ ಲರ್ನಿಂಗ್, ಅಂದರೆ ನೀವು ಹಿಸ್ಟ್ರಿ ಓದಬೇಕು, ನೀವು ಸೈನ್ಸ್ ಓದಬೇಕು, ನೀವು ಮ್ಯಾಥ್ಸ್ ಓದಬೇಕು. ದಟ್ ಈಸ್ ರಾಂಗ್. ಎಲಿಮೆಂಟ್ರಿ ಬೇಕು, ಎಲ್ಲದರ ಬಗ್ಗೆ ನಾಲೆಜ್ ಬೇಕು ಒಂದು 5ನೇ ಕ್ಲಾಸ್ವರೆಗೂ. ತದನಂತರ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ. ಅದಕ್ಕೆ ಈಗ NEP ಅಂತ ತಂದಿದ್ದಾರೆ, NEP 2020 ಅಂತ. 5+3+3+2 ಅಂತ ಫಾರ್ಮನ್ನು ಮೊದಲೇನಿಕ್ಕು 10+2 ಇತ್ತು. ಅಂದರೆ SLC-ವರೆಗೂ 10ನೇ ಕ್ಲಾಸು, ಆಮೇಲೆ 2 ವರ್ಷ PUC. ಸೊ ಈಗ ಆ ಥರ ಅಲ್ಲ, 5+3+3+2. ಸೊ ಇದರಿಂದ ಎಷ್ಟೋ ಚೇಂಜ್ ಆಗಿದೆ. ಸೊ ಪಾಸ್ಟಿನ ಮೆಕ್ಯಾನಿಕ್ ಸಿಸ್ಟಮ್ ಚೇಂಜ್ ಆಗಿದೆ ಅಂತ. ಮತ್ತು ನೋಡಿ UGC ಇದೆ, ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನು, NAC ಅಂತ ಇದೆ, ಅಕ್ರೆಡಿಟ್ ಕಮಿಷನ್ನು. ಅದರ ಹೆಸರನ್ನೇ ಚೇಂಜ್ ಮಾಡಿ ವಿಕಸಿತ ಭಾರತ್ ಒಂದು ಗಣಾಂಶ ರೇಖಾಂಕ ಮಾಡಿದ್ದಾರೆ, ಸಂಸ್ಕಾರಾಂಕ ಮಾಡಿದ್ದಾರೆ. ಆ ಒಂದು ಹೆಸರನ್ನೇ ಚೇಂಜ್ ಮಾಡಿದ್ದಾರೆ. ಇದಕ್ಕೇಂದರೆ ಏನು ರೀಗಲ್ ಏನಪ್ಪ ಅಂದರೆ ಆ್ಯಕ್ಚುಲಾಗಿ ನಿಮಗೇನು ಬೇಕು ಅದನ್ನೇ ಕೊಡ್ತಾ ಇರಲಿಲ್ಲ ಅಂತ. ಹೌದಾ? ಅದಕ್ಕೆ ಎವಿಡೆನ್ಸ್ ಹೇಳ್ತೀನಿ ನೋಡಿ. ಈ ಒಂದು ನಳಂದ ಯೂನಿವರ್ಸಿಟಿ 750 ಇಯರ್ಸ್ ಇರೋ 5th CEಯಲ್ಲಿ ಒಂದು ಯೂನಿವರ್ಸಿಟಿ ಇತ್ತು. ಆವಾಗ ಕೇವಲ 2,000 ಒಂದು ಜನಕ್ಕೆ, ಅಂದರೆ ಟೀಚರ್ಸ್ ಇದ್ದರು 10,000 ಜನಕ್ಕೆ. ಅದರಲ್ಲಿ ಚಾಣಕ್ಯ, ಚಂದ್ರಗುಪ್ತ ಮೌರ್ಯ ಕಾಲದಲ್ಲಿ ಯಾರ್ಯಾರು ಇದ್ದರು ಅವರೆಲ್ಲರೂ ಇದ್ದರು. ಸೊ ನಳಂದ ಯೂನಿವರ್ಸಿಟಿಗೆ ಏನ್ಷಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕರೀತಾ ಇದ್ದರು. ಅಂದರೆ ನಿಮಗೆ ಆರ್ಯಭಟದಿಂದ ಹಿಡಿದು ಶುಶ್ರುತವರೆಗೂ ಸಿಗ್ತಾಯಿದ್ರು. ಸೊ ದಟ್ ಈಸ್ ಎ ಲೆಗಸಿ ಓವರ್ ದ ವರ್ಲ್ಡ್. ಯಾಕೆಂದರೆ ಈ ನಳಂದ ಇದ್ದಿದ್ದು ಬಿಹಾರಲ್ಲಿ, ಇವಾಗಿನ ಬಿಹಾರ ಪಾಟಲಿಪುತ್ರದಲ್ಲಿ. ಸೊ ಈ ಒಂದು ಎಜುಕೇಷನ್ ಸಿಸ್ಟಮ್ ಋಗ್ವೇದಿಕ್ ಎರಾಗಿಂದಲೂ ನೋಡ್ತೀವಿ, ರಾಜಮನೆತನಗಳ ಎರಾಗಿಂದ ನೋಡ್ತೀವಿ, ಗುರುಕುಲ ಸಿಸ್ಟಮ್ ನೋಡ್ತೀವಿ. ಸೊ ಈಗ ಯಾಕೆ ಹೀಗಾಗಿದೆ? ಬ್ರಿಟಿಷರ ಮೆಕ್ಯಾನಿಕ್ ಸಿಸ್ಟಮಿಂದ ಹೀಗಾಗಿದೆ. ಸೊ ಇಟಿಗೆ ಬಿಗ್ ಬ್ಯಾಸ್ಕೆಟ್ ಪ್ರಾಬ್ಲಮ್ ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ನಳಂದ ಯೂನಿವರ್ಸಿಟಿ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ತೊಗೊಳ್ಬೋದು. ಚಾಣಕ್ಯನ ನೀತಿಶಾಸ್ತ್ರಗಳು ಅದೇ ಉಲ್ಲೇಖ ಆಗುತ್ತೆ, ಋಗ್ವೇದಿಕ್ ಎರಾಗಲ್ಲಿ ಉಲ್ಲೇಖ ಆಗುತ್ತೆ. ಆರ್ಯಭಟ, ಚರಕ ಅವರ ಒಂದು ಸಮ್ಮಿಶ್ರಣ ಏನಿಗೆ ಶಾಸ್ತ್ರಗಳು, ಅದರಲ್ಲೂ ಕೂಡ ಆಯುರ್ವೇದಿಕ್ ಶಾಸ್ತ್ರಗಳು ಬರುತ್ತೆ ನಳಂದ ಯೂನಿವರ್ಸಿಟಿಯ ಪ್ರಭಾವ. ಸೊ ವಿ ಆರ್ ನಾಟ್ ಎ ಬ್ಯಾಕ್ ಎಂಡ್. ನಮ್ಮ ಎಜುಕೇಷನ್ ಸಿಸ್ಟಮ್ ವರ್ಲ್ಡಲ್ಲೇ ಸೂಪರ್ ಇತ್ತು. ಸೊ ನಾವು ಅದನ್ನು ಇವಾಗಲೂ ಮೇಂಟೈನ್ ಮಾಡಬೇಕು ಅಂತ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಕಾರ್ಯರೂಪಕ್ಕೆ ತರಬೇಕಂತ ಮಾಡಿದ್ದಾರೆ 2025ರಲ್ಲಿ. ಈಗ ನೋಡಿ, ಇಲ್ಲಿ ನಾನೊಂದು ಸ್ಟ್ಯಾಟಿಸ್ಟಿಕ್ ಕೊಟ್ಟಿದ್ದೀನಿ. ಈಗ ನ್ಯಾಷನಲ್ ಸಿಂಪಲ್ ಸರ್ವೆ ಆರ್ಗನೈಸೇಷನ್ನು ಲಿಟ್ರಸಿ ರೇಟ್ ಬಗ್ಗೆ ಮಾತಾಡ್ತಾರೆ. ಸೊ ಲಿಟ್ರಸಿ ರೇಟ್ ಓವರಾಲ್ ಎಷ್ಟಿತ್ತು? 80%. ಅದರಲ್ಲಿ ರೂರಲ್ ಲಿಟ್ರಸಿ ಕಮ್ಮಿ 77%, ಅರ್ಬನ್ 88%, ಮೇಲ್ ಲಿಟ್ರಸಿ 87, ಫೀಮೇಲ್ ಲಿಟ್ರಸಿ 76, ಟ್ರಾನ್ಸ್ಜೆಂಡರ್ 56. ಯಾಕೆ ಈ ಟ್ರಾನ್ಸ್ಜೆಂಡರ್ 56? ಹೌದಾ ಸರ್ ಅಂದರೆ LGBTQ ಕಮ್ಯುನಿಟಿ ಏನಿದೆ, ಸೊ LGBTQ ಕಮ್ಯುನಿಟಿಯು ಕೂಡ ಈ ಟ್ರಾನ್ಸ್ಜೆಂಡರ್ಗೆ ಬರುತ್ತೆ. ಇಟ್ಸ್ ನಾಟ್ ಓನ್ಲಿ ಒನ್ ಟ್ರಾನ್ಸ್ಜೆಂಡರ್, ಮೇಲ್ ಫಿಮೇಲ್ ಕನ್ವರ್ಷನ್ ಆಗಲ್ಲ. ಸೊ ಅದಕ್ಕೆ 56% ಜನ ಲೆಸ್ಬಿಯನ್ ಇರ್ತಾರೆ, ಗೇಸ್ ಇರ್ತಾರೆ, ಅವರು ವೆಲ್ ಎಜುಕೇಟೆಡ್ ಇರ್ತಾರೆ, ಅಂಥವರು ಕೂಡ ಇಲ್ಲಿ ಸೇರ್ತಾರೆ. ಸೊ ಈ ಸ್ಟ್ಯಾಟಿಸ್ಟಿಕ್ಕನ್ನು ನೋಡ್ತಾ ಬಂದಾಗ ಪ್ರಸ್ತುತ ನಮ್ಮ ಎಜುಕೇಷನ್ ಸಿಸ್ಟಮ್ 80% ಟೋಟಲ್ ಇದೆ ಅಂತಂದಾಗ ಇನ್ನೂ 20% ಯಾಕಾಗಿಲ್ಲ? ಆ್ಯಂಡ್ ನಾರ್ತ್ ಈಸ್ಟ್ ಇಂಡಿಯಾ ಡೈವರ್ಸಿಟಿ ನೋಡ್ತೀರಿ, ಎಷ್ಟು 8 ಸಿಸ್ಟರ್ಸ್ ಇದ್ದಾರೆ. ಅದರಲ್ಲಿ ಎಷ್ಟೊಂದು ಹಿಲ್ಲಿ ರೀಜನ್ನು, ಕಿಶೋರ್ ರೀಜನ್ನು, ಅಥವಾ ಮಯನ್ಮಾರ್ ಬಾರ್ಡರ್ಸು, ಚೈನಾ ಬಾರ್ಡರ್ಸು, ಮತ್ತು ನೇಪಾಳ್, ಭೂತಾನ್, ಬಾಂಗ್ಲಾದೇಶ್ ಬಾರ್ಡರ್ಸು, ಇಷ್ಟೆಲ್ಲ ಚಾಲೆಂಜಸ್ ಇದ್ದರೂ ಕೂಡ ಎಜುಕೇಷನಲ್ಲಿ ಮಿಜೋರಮ್ ಟಾಪ್ 99% ಲಿಟ್ರಸಿ, ಇನ್ನು 1% ಅಷ್ಟೇ ಬೇಕಾಗಿರೋದು. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಆಂಧ್ರ ಪ್ರದೇಶ ಯಾಕಾಗಿಲ್ಲ? ಆಂಧ್ರ ಪ್ರದೇಶಕ್ಕೆ ನೋ ಲಿಟ್ರಸಿ ಯಾಕಾಗಿಲ್ಲ? ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತನಾ? ಅಲ್ಲಿ ರಿಸೋರ್ಸ್ ಚೆನ್ನಾಗಿದೆ. ಈಗ ಸ್ಟೀಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ ಅರಕಪಲ್ಲಿ ವಿಲೇಜಲ್ಲಿ. ಯಾಕೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಬರಬೇಕು, ಇಂಡಿವಿಜುವಾಲಿಟಿಯಲ್ಲಿ ಬರಬೇಕು, ಯಾಕೆ ನಾನು ಓದ್ತಾ ಇದ್ದೀನಿ ಅನ್ನುವಂಥದ್ದು. ದಿಸ್ ಈಸ್ ಒನ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡಿ, ಸ್ಟೂಡೆಂಟ್ ಟೀಚರ್ ರೇಷೋ ಏನಿದೆ ಪ್ರಸ್ತುತವಾಗಿ 1:27. ಒಂದು ಟೀಚರ್ಗೆ 27 ಸ್ಟೂಡೆಂಟ್. ಜೊತೆಗೆ ವಲ್ನರಬಿಲಿಟಿ. ಹೌದಾ? GDP ಎಷ್ಟು ಪ್ರೊವೈಡ್ ಮಾಡ್ತಾ ಇದೆ? ಕೇವಲ 3%. ಒಂದು ಎಜುಕೇಷನ್ ಒಂದು ಯೂತ್ ಫ್ಯೂಚರ್ ಸಿಟಿಸನ್ನನ್ನು ಡೆವಲಪ್ ಮಾಡುವಂಥದ್ದು. ಅಥವಾ ಈಗಿನ ಮಕ್ಕಳು ನೋಡಿ ಎಲ್ಲ 99, 98, 97ಗೆ, ಅದಕ್ಕಿಂತ ಕಮ್ಮಿ ಯಾರೂ ಇರುವುದೇ ಇಲ್ಲ. ಅದು ಮಾರ್ಕ? ಅಥವಾ ಆ 99, 97 ತೊಗೊಂಡ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಈಗ ಪ್ರಸ್ತುತವಾಗಿ? ಇಸ್ರೋದಲ್ಲಿದ್ದಾರಾ ಅಥವಾ ಎಲ್ಲಿದ್ದಾರೆ? ಸೊ ವಿ ಹ್ಯಾವ್ ಟು ಗೇಜ್ ವೈ ವಿ ಆರ್ ಗೆಟಿಂಗ್ ಅಪ್ ದ ಕೋರ್ಸ್ ಆಫ್ ಎಜುಕೇಷನ್
ಫಾರ್ ಅವರ್ ಲೈಫ್ ಆರ್ ನಾಟ್. ಸೊ ಇದೊಂದು. ಸೊ ಇನ್ನೊಂದು ನೋಡಿ, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ. ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯಲ್ಲಿ ಆರ್ಟಿಕಲ್ 21A ಅಂತ ಬರ್ತದೆ. ಈ ಆರ್ಟಿಕಲ್ 21 ಅನ್ನೋದು ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಆ್ಯಂಡ್ ರೈಟ್ ಟು ಪ್ರೈವಸಿ ಸೋ ಆನ್ ಎಲ್ಲ ಇದೆ. ಆರ್ಟಿಕಲ್ 21A 86ನೇ ಅಮೆಂಡ್ಮೆಂಟಲ್ಲಿ ಬರೀ ಎಜುಕೇಷನ್, ಸ್ಕೂಲಿಂಗ್ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ, ಹೈಯರ್ ಎಜುಕೇಷನ್ ಬಗ್ಗೆ ಅಲ್ಲ. ಆ್ಯಂಡ್ ಹೈಯರ್ ಎಜುಕೇಷನ್ ಏನಿಗೆ 86% ಇದೆ ಅಂತಂದಾಗ ಜೀವನದ ಒಂದು ಮೂಲಭೂತ ಹಕ್ಕನೇ ಅದು ಪ್ರಾಥಮಿಕ ಎಜುಕೇಷನ್ ಅಂತ. ಸೊ ಪ್ರಾಥಮಿಕ ಎಜುಕೇಷನ್ ಸಿಸ್ಟಮಿಗೆ ಗುಡ್ ಎಜುಕೇಷನ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಮಾತ್ರ ಆರ್ಟಿಕಲ್ 21A ಅನ್ನು ತಂದಿದ್ದಾರೆ 86ನೇ ಅಮೆಂಡ್ಮೆಂಟಲ್ಲಿ. ಅದಕ್ಕೆ ರೈಟ್ ಟು ಎಜುಕೇಷನ್ ಈಗ ಪ್ರಿಯೋಟೇಬಲ್ ಪೊಸಿಷನ್ ಅಂತ. ಅದರಲ್ಲಿ ಆರ್ಟಿಕಲ್ 41 ನೋಡಿ, ರೈಟ್ ಟು ವರ್ಕ್ ವಿತ್ ಎಜುಕೇಷನ್, ಅಂದರೆ ನೀವು ಎಜುಕೇಷನ್ ಇದ್ದರೆ ವರ್ಕ್ ಈಸಿಯಾಗಿ ತೊಗೋಬೋದು ಅನ್ನುವಂಥದ್ದು. ಆರ್ಟಿಕಲ್ 46 ಪ್ರಮೋಷನ್ ಆಫ್ ಎಜುಕೇಷನನ್ನು, ಅದರಲ್ಲಿ ಈಗ ನೋಡಿ ಸಮುದಾಯ ಇದೆ, SC ST ಆ್ಯಂಡ್ ಸೋ ಆನ್ ಆ ಥರದ್ದೆಲ್ಲ ಇದೆ. ಸೊ ಈ ಇಂಪ್ಲಿಕೇಷನನ್ನು ನೋಡ್ತಾ ಇದ್ದಾಗ ಡೆವಲಪ್ಮೆಂಟ್ ಮತ್ತು ಅಪ್ಲಿಫ್ಟ್ಮೆಂಟ್ ಆಗಬೇಕು ಅಂದರೆ ಬಾಟಮ್ ಅಪ್ ಅಪ್ರೋಚ್ ಆಗಬೇಕೆ ಹೊರತು ಟಾಪ್ ಡೌನ್ ಅಪ್ರೋಚ್ ಅಲ್ಲ. ಅದಕ್ಕೆ ಪ್ರಾಥಮಿಕ ಶಿಕ್ಷಣದಿಂದ ಮಗು ಹೇಗೆ ಬೆಳೀತಾ ಇದೆ ಅನ್ನುವಂಥದ್ರ ಮೇರೆಗೆ ಎಜುಕೇಷನ್ ಸಿಸ್ಟಮ್ ನಿಂತಿದೆ ಅಂತ. ಆ್ಯಂಡ್ ಇಲ್ಲಿ ನೋಡಿ, ಈ ಒಂದು ಚಾಪ್ಟರ್ ಏನಿಗೆ ಸ್ಪೆಷಲ್ ಫ್ಯಾಕ್ಟ್ ಅಂತ ಕೊಟ್ಟಿದ್ದೀನಿ. ಈಗೆಲ್ಲ ಏನು ಅಂತ ನಿಮಗೆ ತಿಳ್ಕೊಂಡೆ ಈಗಿನ ಕಾರ್ಯಕ್ರಮ ನೋಡಿ. ಮೊದಲನೇದಾಗಿ ಡಿಗೇಬಲ್ ಎಜುಕೇಷನ್. ಕೇವಲ ಎಬಲ್ಡ್ ಮಾತ್ರ ಎಜುಕೇಷನ್ ಮಾಡಬೇಕಾ? ಡಿಗೇಬಲ್ ಎಜುಕೇಷನ್ ಮಾಡೋಕ್ಕಾಗಲ್ವಾ? ಆ ಗೌರ್ಮೆಂಟ್ ಜಾಬ್ ತೊಗೊಳ್ಲಿಕ್ಕಾಗಲ್ವಾ? ಪ್ರೈವೇಟ್ ಜಾಬ್ ತೊಗೊಳ್ಲಿಕ್ಕಾಗಲ್ವಾ ಅನ್ನುವಂಥದ್ದು. ಎಷ್ಟು ಜನ ನೋಡಿ. ಪ್ರಮೋಟ್ ಈಕ್ವಿಟಿ ಎಂಪವರ್ಮೆಂಟ್ ಇರಬೇಕು ಆ್ಯಂಡ್ ಎನ್ಶೋರ್ ದ ಚಿಲ್ಡ್ರನ್ ವಿತ್ ಡಿಗಬಿಲಿಟಿ, ಅವ್ರಿಗೂ ಎಜುಕೇಷನ್ ಬೇಕು. JSS ಕಾಲೇಜಿಗೆ, ಜಯಚಾಮರಾಜೇಂದ್ರ ಕಾಲೇಜ್, ಅಲ್ಲಿ ಡಿಗೇಬಲ್ ಎಜುಕೇಷನಿಗೂ ಕೂಡ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನಮ್ಮ ಕಾಲೇಜೇ, ಯಾಕೆಂದ್ರೆ ನಾನು ಅಲ್ಲೇ ಮಾಸ್ಟರ್ ಆಫ್ ಟೆಕ್ನಾಲಜಿ ಮಾಡಿದ್ದು. ಸೊ ಆ ಥರದ ಕಾಲೇಜು ಇದೆ. ಸೊ ಅವರು ಕೂಡ ಈಗ ಸ್ಟೀಫನ್ ಹಾಕಿಂಗ್, ಈಸ್ ದ ಗ್ರೇಟ್ ಸೈಂಟಿಸ್ಟ್, ಆದರೆ ಡಿಗೇಬಲ್ ಇದ್ದರು. ಅವರ ಮೆದುಳು ಯಾವ ರೇಂಜಿಗೆ ಬ್ಲ್ಯಾಕ್ ಹೋಲನ್ನು ಕಂಡಿಡಿದ್ರು. ಸೊ ಆ ಥರದ ಒಂದು ವಿಜ್ಞಾನಿಗಳು ಇರ್ಬೋದು ಅವರಲ್ಲಿ. ಸೊ ದೇ ಆರ್ ನಾಟ್ ಡಿಗೇಬಲ್ಡ್, ದೇ ಆರ್ ಡಿಫ್ರೆಂಟ್ಲಿ ಎಬಲ್ಡ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ನೋಡಿ, ಆನ್ಲೈನ್ ಎಜುಕೇಷನ್. ಈಗಂತೂ ನಿಮಗೆ ಮಾತೆ ತೆಗೆದ್ರೆ ಆನ್ಲೈನೇ ಬರ್ತದೆ. ಈಗ ನಮ್ಮದು ಕೂಡ ಆನ್ಲೈನ್ ಎಜುಕೇಷನ್ ಇದೆಯಲ್ಲ, UPSC ಕೂಡ ಆನ್ಲೈನಲ್ಲಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಸುಪ್ರೀಂ ಕೋರ್ಟ್ ಒದ್ದಿತ್ತು ಏನು ಹೇಳ್ತದೆ, ಆಫ್ಲೈನ್ ಆನ್ಲೈನ್ ಈಗ ಜಸ್ಟ್ ಎ ಮೀಡಿಯಾ. ಆ್ಯಂಡ್ ಅಲ್ಲಿ ನೀವು ಜಸ್ಟ್ ಓದಿದ್ರೆ ಸಾಕು, ನಿಮ್ಮ ಅಪ್ಲೈ ಮಾಡಿದರೆ ಸಾಕು, ಆನ್ಲೈನ್ ಆಫ್ಲೈನ್ ಏನೂ ವ್ಯತ್ಯಾಸ ಇರೋದಿಲ್ಲ. ಪ್ರೊವೈಡೆಡ್ ನೀವು ರೆಗ್ಯುಲೇಷನ್ ನಿಮ್ಮ ಹತ್ರ ಇಟ್ಕೋಬೇಕು. ಆನ್ಲೈನ್ ಅವರು ನಾನು ಚೆನ್ನಾಗಿ ಓದಬೇಕು, ಅರ್ಥ ಆಗುತ್ತೆ ನನಗೆ, ಏನಿದ್ರು ಕೇಳಬೇಕು ಅನ್ನುವಂಥದ್ದು ಆಫ್ಲೈನ್ಗಿಂತ. ಸೊ ಈಗ ಇದು ಬೂಸ್ಟಿಂಗಲ್ಲಿಗೆ ಈಗೆಲ್ಲ MBAಗಳು, ನೀವು ಎಷ್ಟೋ ಕಾಲೇಜಿನ MBA ನೋಡಿದ್ರೆ ಆನ್ಲೈನ್ ಎಜುಕೇಷನ್ನೇ ಇದೆ ಈ ಪ್ರಸ್ತುತವಾಗಿ. ಇನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP 2020 ಅಂತ. ಈಗ ಯಾಕೆ ಕಂಡ್ರು 10+2 ಎಜುಕೇಷನ್ ಏನಿತ್ತು, ಮೆಕ್ಯಾನಿಕ್ ಸಿಸ್ಟಮಿಕ್ಕು. ಅಲ್ಲಿ ಸ್ಕಿಲ್ ಸೆಟ್ಟಿಗೆ ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ, ಅಥವಾ ಒಂದು ಲಿಂಗ್ವಿಸ್ಟಿಕ್ ಭಯ ಆಗಿತ್ತು. ಇಂಗ್ಲೀಷ್, ಹಿಂದಿ ಈಗೂ ಬೇರೆ ಯಾವುದೂ ಇಂಪೋಸ್ ಮಾಡ್ತಾ ಇರಲಿಲ್ಲ. ಇನ್ನೇನಾಗಿದೆ, ನಿಮಗೆ ಇಷ್ಟವಾದ ಸಬ್ಜೆಕ್ಟೆಲ್ಲ ನೀವು ಓದ್ಬೋದು. 5+3+3+2 ಅಂದಾಗ ನಿಮಗೆ ಒಂದು ಬ್ರೇಕ್ ಡೌನ್ ಆಫ್ ದ ಸ್ಟ್ರಕ್ಚರ್ ಸಿಗ್ತದೆ. ಮತ್ತು ನಿಮ್ಮ ಕರಿಕ್ಯುಲಮ್ ನೀವು ಏನು ಆಗಬೇಕು ಅಂತಿದ್ದೀರಾ ಅದಕ್ಕೆ ರೀಚ್ ಆಗುವಂತಹ ಒಂದು ಮನಸ್ಸಿನ ಮಾರ್ಗ ಇರ್ತದೆ. ಸೊ ಯೂಶ್ವಲಿ SLC ಮುಗ್ದಿದ ತಕ್ಷಣ JEE ಪ್ರಿಪೇರ್ ಆಗ್ತಾರೆ, ನೀಟ್ ಪ್ರಿಪೇರ್ ಆಗ್ತಾರೆ. ಆಮೇಲೆ ಫೋಕಸ್ ಮಾಡೋಕ್ಕಿಂತ ನೀವು ನಾನು ಫೋಕಸ್ ಮಾಡಿ, ಯಾಕೆ ನೀವು ಹ್ಯೂಮನ್ ಸೈನ್ಸ್ ಮಾಡೋದಿಲ್ಲ ಅನ್ನುವಂಥದ್ದು. ಸೊ ಎವ್ರಿ ಸ್ಪಿಯರ್ ಹ್ಯಾಸ್ ಇಟ್ಸ್ ಓನ್ ಡಿಗ್ನಿಟಿ. ಇಟ್ ಈಸ್ ಆ್ಯನ್ ಎಜುಕೇಷನ್ ಫಾರ್ ಅವರ್ ಲೈಫ್. ವಾಟ್ ಯು ಥಾಟ್ ದಟ್ ಈಸ್ ಎ ರೆಪ್ಲಿಕಾ ಫಾರ್ ಯುವರ್ ಲೈಫ್ ಅನ್ನುವಂಥದ್ದು. ಸೊ ಒಬ್ಬರಿಗೆ ಟೀಚಿಂಗ್ ಪ್ರೊಫೆಷನ್ ಇಷ್ಟ ಇರ್ತದೆ, ದೇ ಹ್ಯಾವ್ ಟು ಯೂಸ್ ಟು ಕನ್ವರ್ಟ್ ಎ ಲಾಟ್, ಆವಾಗ ಮಾತ್ರ ಬರ್ತದೆ ಟೀಚಿಂಗ್ ಪ್ರೊಫೆಷನ್. ಟೀಚಿಂಗ್ ಪ್ರೊಫೆಷನ್ ಅನ್ನುವಂಥದ್ದು ಸ್ಕಿಲ್ ಸೆಟ್ಟಲ್ಲಿ ನಿಲ್ತದೆ. ಹೇಗೆ ಪಾಠ ಮಾಡಬೇಕು ಅನ್ನುವಂಥದ್ದು ಗೊತ್ತಿರಬೇಕು, ಯಾವಾಗ ಆ ಮೈಂಡ್ಸೆಟ್ ಹೇಗಿರ್ತದೆ, ನಾವು ಎಷ್ಟು ಪ್ರಿಪೇರ್ ಆಗಿರಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಬಹಳ ಪಿಯೋಟಬಲ್ ಪೊಸಿಷನ್. ಮತ್ತು ಹೈಯರ್ ಎಜುಕೇಷನ್ ಕಮಿಷನ್ ನೋಡಿ, ಈ ಹೈಯರ್ ಎಜುಕೇಷನ್ ಕಮಿಷನನ್ನು ಈಗ ವಿಕಸಿತ್ ಭಾರತ್ ಅಂತ್ಯೋದಯ ಸಂಸ್ಥಾನ ಅಂತ ಮಾಡಿದ್ದಾರೆ. ಅಂದರೆ ಏನು, ಹೆಸರು ಚೇಂಜ್ ಮಾಡಿದ್ದಾರೆ ಅಷ್ಟೇ. NAC ಕಮಿಟಿ ಅದೆಲ್ಲ ಇಕ್ಕಲ್ಲ, ಈ ನಾಗರಭಾವಿ ಸರ್ಕಲ್ ಹತ್ರಕ್ಕೆ NAC ಕಮಿಟಿ. ಸೊ ಆ ಒಂದು ಹೆಸರು ಚೇಂಜ್ ಮಾಡಿ ಆ ಒಂದು ಆಂಶಿಕ ಒಂದೊಂದು ಕಾಲೇಜಿಗೆ A+B+C+ ಅಂತ ಕೊಡುತ್ತೆ ರ್ಯಾಂಕಿಂಗು. ಸೊ ಅದರಿಂದ ಕಾಲೇಜಿನ ಒಂದು ಶಿಕ್ಷಣ ಸಂಸ್ಥೆಯ ಮಹತ್ವ ಗೊತ್ತಾಗುತ್ತೆ ಎಷ್ಟಿದೆ ಅಂತ.
ಸೊ ಅದಕ್ಕೆ ಒಂದು ಮಾಡಿದ್ದಾರೆ ಸ್ಪೆಷಲ್ ಎಂಪಥೈಗಾಗಿ. ಇನ್ನು ಪ್ರಥಮ ಏಕ ರಿಪೋರ್ಟ್ ಹೇಳಿಕೆಗೆ 1ನೇ ಕ್ಲಾಸು ಅಥವಾ 5ನೇ ಕ್ಲಾಸಿನ ವಿದ್ಯಾರ್ಥಿಗೆ ಓದಲಿಕ್ಕೆ ಬರೋದಿಲ್ಲ, ABCD ಬರೋದಿಲ್ಲ ಎಷ್ಟೋ ಮಕ್ಕಳಿಗೆ. ಇನ್ನು ಇಂಜಿನಿಯರಿಂಗ್ ಓದ್ತಕ್ಕಂತಹ ವಿದ್ಯಾರ್ಥಿಗೆ ಫೈನಲ್ ಇಯರ್ ಇದ್ದರೂ ಕೂಡ ಬೇಗಕ್ಕೆ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡಲಿಕ್ಕೆ ಬರ್ತಾ ಇರೋದಿಲ್ಲ. ಸೊ ಇದು ASER ರಿಪೋರ್ಟ್ ಪ್ರಥಮಿಗೆ NGO. ಸೊ ಇಲ್ಲಿ ಗೊತ್ತಾಗ್ತಿದೆ ನಿಮ್ಮ ವಲರಬಿಲಿಟಿ ಎಷ್ಟಿದೆ, ಸ್ಟೂಡೆಂಟ್ ಸ್ಕಿಲ್ ಸೆಟ್ ಎಷ್ಟಿದೆ ಅಂತ. ಎಷ್ಟೇ ಡಿಗ್ರಿ ಮಾಡ್ಕೊಂಡು ಬನ್ನಿ, 3 ವರ್ಷ 4 ವರ್ಷ ಡಿಗ್ರಿ ಮಾಡಿದ್ರು UPSCಯ CSAT ಸಾಲ್ವ್ ಮಾಡೋಕ್ಕಾಗ್ತಿರಲ್ಲ. ಯಾಕೆ? ಈವನ್ IIT ಮದ್ರಾಸ್ IIM ಅಲ್ಲಿ ಓದ್ಕೊಂಡು ಬಂದರೂ ಕೂಡ UPSCಯ CSAT ಸಾಲ್ವ್ ಮಾಡೋಕ್ಕಾಗ್ತಿರಲ್ಲ. ಯಾಕೆ? ಜೀವನ ಪೂರ ನೀವು UPSC ಓದಿಲ್ಲ, ನೀವು ಸಡನ್ನಾಗಿ ಬಂದು UPSCಗೆ ಅನ್ನುವಂಥದ್ದು. ಕರೆಕ್ಟಾ? ಎಲಿಮಿನೇಷನ್ ಟೆಕ್ನಿಕ್ ಇದೆ, ಅನಾಲಿಸಿಸ್ ಇದೆ. ಎಷ್ಟು ಜನಕ್ಕೆ ಬರ್ತದೆ ಕೈ ಎತ್ತಿ? ಎಸ್ ಅಫ್ಕೋರ್ಸ್ ವಿ ಥಾಟ್ ಯು ನೋ. ಬಟ್ ವೆರಾಜ್ ನೀವು ಫಸ್ಟ್ ಬಂದಾಗ ಈ ಥರನೂ ಇತ್ತ ಅಂತ ಗೊತ್ತಿತ್ತಾ? ದಟ್ ಈಸ್ ಎನ್ ಎಜುಕೇಷನ್. ನಿಮಗೆ ನೀವು ಆಗೋದು ಆಫೀಸರ್ ಅಂತ ಆದಮೇಲೆ ಅದಕ್ಕೇನು ಬೇಕೋ ಅದನ್ನು ಎಜುಕೇಷನಿಗೆ ಕೊಟ್ಟರೆ ಯಾಕೆ ಆಗೋದಿಲ್ಲ? ಪ್ರೊಡಕ್ಟಿವಿಟಿ, ಸ್ಕಿಲ್, ಕ್ಯೂರಿಯಾಸಿಟಿ ಎಲ್ಲವೂ ಬೆಳೀತದೆ. ಸೊ ಅದನ್ನು ನೋಡಬೇಕು. ಬೇಗಕ್ಕೆ ಎಲಿಮೆಂಟ್ರಿ 5th ಕ್ಲಾಸ್ವರೆಗೂ ಎಲ್ಲವೂ ಗೊತ್ತಿರಬೇಕು. ತದನಂತರ ಅಪ್ ಟು 8th ಗೊತ್ತಿರಬೇಕು. ತದನಂತರ ಒಂದು ಕೋರ್ ಕರಿಕ್ಯುಲಮ್ ಪಾರ್ಟಿಗೆ ಹೋಗಬೇಕು ಅನ್ನುವಂಥದ್ದೇ ನಿಜವಾಗಿ ಎಜುಕೇಷನ್ನು. ಆಮೇಲೆ ನೋಡಿ, ಡೆಲ್ಲಿ ಮಾಡೆಲ್ ಆಫ್ ಎಜುಕೇಷನ್ ಈಗ ಒಂದು ಪ್ರೈವೇಟ್ ಮಾಡೆಲ್. ಇದರಲ್ಲಿ ಹೇಳ್ತಾರೆ ಎನ್ರೋಲ್ಮೆಂಟು. ಎಷ್ಟೋ ಸ್ಕೂಲ್ ಡ್ರಾಪ್ಔಟ್ ಕೇಸ್ ನೋಡ್ತೀರಿ, ಗರ್ಲ್ಸ್ ಸ್ಕೂಲ್ ಡ್ರಾಪ್ಔಟ್ ಕೇಸ್ ನೋಡ್ತೀರಿ. ಸೊ ಈಗೆಲ್ಲ ಯಾಕೆ? ಗೌರ್ಮೆಂಟ್ ಸ್ಕೂಲಲ್ಲಿ ಎನ್ರೋಲೇ ಆಗೋದಿಲ್ಲ, ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಯಾಕೆ? ಕ್ವಾಲಿಟಿ ಚೆನ್ನಾಗಿಲ್ವಾ? ಗೌರ್ಮೆಂಟ್ ಶುಡ್ ಬಿ ರೆಗ್ಯುಲೇಟೆಡ್ ಬಟ್ ಪ್ರೈವೇಟ್ ಶುಡ್ ಬಿ ಟೀಚಿಂಗ್. ಅದೇ ಹೆಂಗೆ ಸಾಧ್ಯ ಆಗುತ್ತೆ? ಯು ಹ್ಯಾವ್ ಟು ಬಿಲೀವ್ ದ ಗೌರ್ಮೆಂಟ್. ವೆರಾಸ್ ಗೌರ್ಮೆಂಟ್ ಶುಡ್ ಪ್ರೊವೈಡ್ ದ ಬೆಟರ್ ಇನ್ಫ್ರಾಸ್ಟ್ರಕ್ಚರ್, ಬೆಟರ್ ಎಜುಕೇಷನ್, ಬೆಟರ್ ಕರಿಕ್ಯುಲಮ್. ಆವಾಗ ಮಾತ್ರ ನಿಮಗೆ ರೀಚ್ ಆಗುತ್ತೆ. ಸೊ ಡೆಲ್ಲಿ ಸ್ಕೂಲ್ ಆಫ್ ಎಜುಕೇಷನಲ್ಲಿ ಏನು ಮಾಡಿದ್ರು? ಡೆಲ್ಲಿ ಪಬ್ಲಿಕ್ ಸ್ಕೂಲ್ ರಿಫಾರ್ಮ್ ಇಂಪ್ರೂವ್ ದ ಔಟ್ಕಮ್, ಎನ್ರೋಲ್ಮೆಂಟ್, ರಿಟೆನ್ಷನ್, ಲರ್ನಿಂಗ್. ಅಂದರೆ ಒಂದು ಸ್ಕೂಲ್ನ ನಡೆಸಬೇಕು ಅಂದರೆ ನಿಮಗೆ ಹಲವಾರು ರೀತಿಯ ಒಂದು ನಿಬಂಧನೆ ಇರಬೇಕು. ಅಂದರೆ ಒಂದು ಆರ್ಗನೈಜೇಷನ್ ನಡೆಸ್ತಿದ್ದೀವಿ, ಯಾಕೆ ನಡೆಸ್ತಿದ್ದೀವಿ, ನಾವೇನು ಪ್ರೊಡಕ್ಟಿವಿಟಿ ಕೊಟ್ಟಿದ್ದೀವಿ, ಎಷ್ಟು ವರ್ಷದಲ್ಲಿ ಈ ಮಕ್ಕಳಿಗೆ ಈಗ ತಿಳ್ಕೊಂತು ಅವರ ಒಂದು ಆಬ್ಜೆಕ್ಟಿವ್ಗೆ ಈಗ ರೀಚ್ ಆಗ್ತಾ ಇದೆಯಾ, ಅಥವಾ ಪ್ರೆಸೆಂಟ್ ಮಾಡರ್ನ್ ಎಜುಕೇಷನ್ ಸಿಸ್ಟಮಿಗೆ ಈಗ ರೀಚ್ ಆಗ್ತಾ ಇದೆಯಾ, ನಮ್ಮದೇ ಗುರುಕುಲ ಸಿಸ್ಟಮಿಗೆ, ನಮ್ಮದೇ ನಳಂದ ಯೂನಿವರ್ಸಿಟಿ ಸಿಸ್ಟಮಿಗೆ ಈಗ ರೀಚ್ ಆಗ್ತಿದೆಯಾ ನೋಡಬೇಕು. ಆವಾಗ ಮಾತ್ರ ರೀಚ್ ಆಗುತ್ತೆ. ಸೊ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಂದರೆ ಇದೇನೆ. ವಾಟಿಂಗ್ ನೀತಿ ಇರಬೇಕಲ್ಲ. ಈಗ ನಾನು ಬಯೋಕೆಮಿಸ್ಟ್ರಿ ಓದ್ತೀನಿ. ಬಯೋಕೆಮಿಸ್ಟ್ರಿಯಲ್ಲಿ 3 ಪ್ಯಾರಾಮೀಟರ್ ಇದೆ. ಬಯೋಕೆಮಿಸ್ಟ್ರಿ ಒಂದು, ಬಯಾಲಜಿ ಒಂದು, ಸೈಕಾಲಜಿ ಒಂದು. ಸೊ ಆ 3 ಪ್ರಾಸ್ಪಾರಿಟಿಯಲ್ಲಿ ಅದನ್ನು ಓದಿದವ ಏನೋ ಒಂದು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಬೇಕು. ಸೊ ಇವತ್ತು ನೀವು ಕಾಮರ್ಸ್ 3rd ಸೆಮ್ ಓದಿದ್ದೀರಿ. 3rd ಸೆಮ್ ಮುಗ್ದ ತಕ್ಷಣ 4th ಸೆಮ್ಮಲ್ಲಿ ನಿಮಗೆ ಕೇಳಿದ್ರೆ ಬರ್ತದೆ, ಹ್ಯಾವ್ ಯು ಎವರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆರ್ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಇದು ಗೊತ್ತಿಲ್ಲ. ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇತ್ತು, ಹೌದಾ? ಕ್ವಾಂಟಮ್ ಮೆಕ್ಯಾನಿಕ್ಕು ನಮಗೆ ಇಂಜಿನಿಯರಿಂಗಲ್ಲಿ ಇತ್ತು. ಇಂಜಿನಿಯರಿಂಗ್ ಸೈಮಲ್ಟೇನಿಯಸ್ ಡಿಟರ್ಮಿನೇಷನ್ ಆಫ್ ಎನರ್ಜಿ ಆ್ಯಂಡ್ ಟೈಮ್ ಇನ್ ಅ ಫಿಸಿಕಲ್ ಪ್ರೋಸೆಸ್, ದ ಪ್ರಾಡಕ್ಟ್ ಆಫ್ ಅನ್ಸರ್ಟನಿಟಿ ಇನ್ನರೆಂಟ್ಲಿ ಪ್ರೆಸೆಂಟ್ ಇನ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು h/4π. ಸೊ ಈಗ ನಾನು ಅವಾಗ ಓದಿದ್ದು, ಇವಾಗೂ ನೆನಪಿದೆ. ಆ ಥರ ನೆನಪು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅಪ್ಲೈ ಮಾಡೋದು ಇಂಪಾರ್ಟೆಂಟು. ಸೊ ನಾನೇನು ಹೇಳ್ತೀನಿ, ಎಜುಕೇಷನ್ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ, ಲೈಫಿಗೋಸ್ಕರ ಅನ್ನುವಂಥದ್ದು. ಅದನ್ನು ಈಗ ತರಬೇಕಂತ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, UK 1.0, UK 2.0, ಹೌ ಟು ಇಂಪ್ರೂವ್ ಯುವರ್ ಮೆಮೊರಿ. ನಾವಿಲ್ಲಿ ಮೆಂಟಲ್ ಆನ್ಸರ್ ರೈಟಿಂಗ್ ಬಗ್ಗೆ ಮಾತಾಡ್ತೀವಿ, ನಾವಿಲ್ಲಿ ಬರೆಸ್ತೀವಿ, ನಿಮ್ಮ ಆಬ್ಜೆಕ್ಟಿವನ್ನು ಫಿಲ್ ಮಾಡಿಸ್ತೀವಿ. ನೀವು ಇವಾಗ ಓದಿರುವ ಮೆಂಟಲ್ ಎಬಿಲಿಟಿ, ಡಿಸೆಬಿಲಿಟಿ ಪ್ರಾಬ್ಲಮ್ಸ್ ಏನಿದೆ, ಅಥವಾ ನೀವು ಪಾವರ್ಟಿ ಏನು GS1 ಅದನ್ನು ನೀವು ಲೈಫ್ ಲಾಂಗ್ ಮೆಮೊರಿಯಲ್ಲಿ ಇಟ್ಕೋತೀರಾ? ದಟ್ ಈಸ್ ದ ಚಾಲೆಂಜ್. ದ ಮೂಮೆಂಟ್ ನೀವು UPSC ಪಾಸ್ ಆದಮೇಲೆ ನಿಮಗೆ ಯಾವಾಗೂ ನೆನಪೇ ಬರೋದಿಲ್ಲ. ಇವಂತೂ ನೀವು ಆ ಫೀಲ್ಡಲ್ಲಿ ಹೋಗಿ ವರ್ಕ್ ಮಾಡಿದ್ರು ನಿಮಗೆ ರಂಗರಾಜನ್ ಕಮಿಟಿ ನೆನಪು ಬರೋದಿಲ್ಲ. 2011 ಸೆನ್ಸಸ್ ನೆನಪು ಬರೋದಿಲ್ಲ. ಲಿಟ್ರಸಿ ಎಷ್ಟು ಅಂತ ಕೇಳಿದ್ರೆ ಬರೋದಿಲ್ಲ. ಯಾಕೆ? ದೆರ್ ಮಸ್ಟ್ ಬಿ ಎನ್ ಇಂಟ್ರೆಸ್ಟ್, ಇಟ್ ಈಸ್ ಫಾರ್ ಯುವರ್ ಲೈಫ್ ಅಂತ ನೀವು ಅಂದ್ಕೋಬೇಕು. UK ಪ್ರೋಗ್ರಾಮಲ್ಲಿ ಮೆಮೊರಿ ಆ್ಯಂಡ್ ರೋಟ್ ಲರ್ನಿಂಗನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಇದು ಗೌರ್ಮೆಂಟಿನ ಅಪ್ರೋಚ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಯೂನಿವರ್ಸಿಟಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್. ಯಾಕೆ ಬೇಕು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್? ಕೇವಲ ಸಿಲೆಬಸ್ಸಲ್ಲಿ ನಿಮಗೆ A+B ಅಂಕ ಒಂದು ಫಾರ್ಮುಲಾ ಇದೆ, ಕೇವಲ ಬಯೋಕೆಮಿಸ್ಟ್ರಿ ಇದೆ, ಫಿಸಿಕ್ಸಿಗೆ ಮತ್ತು ಅಕೌಂಟ್ಸಿಗೆ ಅಷ್ಟೇ. ಅದನ್ನು ಬಿಟ್ಟು ನೀವು ರಿಯಲ್ ಲೈಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಿ ಅಂದಾಗ ಆ ಒಂದು ಪ್ರಾಬ್ಲಮ್ಗೆ ಬೆಟರ್ ಅಪರ್ಚುನಿಟಿ ಸಿಗುತ್ತೆ.
ನಿಮ್ಮ ಈಗ ಹೇಳ್ತಾರಲ್ಲ ಎಲಾನ್ ಮಾಸ್ಕ್ ಹೇಳ್ತಾರೆ, ಇನ್ನು ಮುಂದೆ ಜಾಬ್ ತೊಗೊಳೋರು ಸ್ಕಿಲ್ ಸೆಟ್ ಇದ್ದರೆ ಮಾತ್ರ. ಕೇವಲ ನಿಮ್ಮ ಎಜುಕೇಷನ್ ಆಗಿದೆ, ಎಜುಕೇಷನಲ್ಲಿ ಈಗ ಎಲ್ಲರೂ ಎಸ್ ಗ್ರೇಡು ಅದು ಮ್ಯಾಟರ್ ಆಗಲ್ಲ, ನಿಮಗೆ ಸ್ಕಿಲ್ ಸೆಟ್ ಇರಬೇಕು, ಆವಾಗ ಮಾತ್ರ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಏನು ಮಾಡಿದ್ದಾರೆ, ಯೂನಿವರ್ಸಿಟಿ ಔಟ್ ಆಫ್ ಥಿಂಕಿಂಗನ್ನು ಮಾಡ್ತಾಯಿದ್ದಾರೆ. ಈಗ ನೋಡಿ ಮೈಸೂರು ಯೂನಿವರ್ಸಿಟಿ ಅವರು ಡಿಗ್ರಿ ಸರ್ಟಿಫಿಕೇಟು ಕೊಡ್ತಾ ಇಲ್ಲ, ಮಾರ್ಕ್ಸ್ ಕಾರ್ಡು ಕೊಡ್ತಾ ಇಲ್ಲ. ಆ ಮಾರ್ಕ್ಸ್ ಕಾರ್ಡ್ ಕೊಡದೇ ಇರೋದಕ್ಕೆ ಏಜ್ ಆಗ್ತಾಯಿದೆ ಮಕ್ಕಳಿಗೆ, 3 ವರ್ಷ ಆಯಿತು ಡಿಗ್ರಿ ಮುಗಿದು. ಅವರು ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಮತ್ತು ಪ್ರೈವೇಟಿಗೆ ಹೋಗ್ಲಿಕ್ಕಾಗಲ್ಲ. ಡಿಸಾಸ್ಟರ್ ಲೈಫ್. ಸೊ ಎಜುಕೇಷನ್ ಸಿಸ್ಟಮ್ ಯೂನಿವರ್ಸಿಟಿಯೇ, ಅಂಥ ದೊಡ್ಡ ಯೂನಿವರ್ಸಿಟಿಯೇ ಹಾಗೆ ಮಾಡಿದಾಗ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ಪ್ರಾಬ್ಲಮ್ ಇದೆ. ಸೊ ಇಲ್ಲಿ 2 ಪ್ರಾಬ್ಲಮ್, ಒಂದು ಗೌರ್ಮೆಂಟ್, ಒಂದು ಮಕ್ಕಳಿಗೂ, ಇನ್ನೊಂದು ಯೂನಿವರ್ಸಿಟಿಗೂ. ಸೊ ಇದಕ್ಕೆ ಟ್ರೈಲ್ಯಾಟ್ರಲ್ ಪ್ರಾಬ್ಲಮ್, ಮಲ್ಟಿಲ್ಯಾಟ್ರಲ್ ಪ್ರಾಬ್ಲಮ್. ಇನ್ನು ಪರ್ಫಾರ್ಮೆನ್ಸ್ ಗ್ರೇಡ್ ಇಂಡೆಕ್ಸು, ನೀವು ಇವತ್ತು ಓದ್ತಾ ಇದ್ದೀರಿ, ಇವತ್ತು ನಿಮಗೆ 1857 ರಿವೋಲ್ಟ್ ಗೊತ್ತಾಯಿತು. ಆ 1857 ರಿವೋಲ್ಟಿಂದ ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಸೋಷಲ್, ಅದು ಆವಾಗ ಆಗಿರುವ ಘಟನೆ. ಅದರಿಂದ ನಿಮಗೇನು ರೆಪ್ಲಿಕಾ ಬಂತು, ಔಟ್ಕಮ್, ಈ ಥರನೂ ಒಂದು ರೆಬೆಲಿಯನ್ ಸಿಸ್ಟಮ್ ಇತ್ತು ನಮ್ಮಲ್ಲಿ, ನಾವು ಈ ಥರ ಪ್ರೊಟೆಸ್ಟ್ ಮಾಡಿದ್ವಿ. ಸೊ ಅವರ ಒಂದು ರೋಲ್ ಮಾಡೆಲ್ ನಿಮಗೆ ಅನ್ನಿಸ್ತು, ಅದರಿಂದ ನಿಮಗೆ ನೀತಿ ಪಾಠ ಸಿಕ್ತು, ಯಾವುದು ಮಾಡಬೇಕು ಯಾವುದು ಮಾಡಲ್ಲ ಅನ್ನುವಂಥದ್ದು. ಅದು ನಿಮ್ಮ ಲೈಫಿಗೆ ತೊಗೊಬಂದ್ರ, ದಟ್ ಈಸ್ ಇಂಪಾರ್ಟೆಂಟ್. ಅದನ್ನೇ ಔಟ್ಕಮ್ ಬೇಸ್ಡ್ ಪರ್ಫಾರ್ಮೆನ್ಸ್ ಗ್ರೇಡ್ ಇಂಡೆಕ್ಸ್ ಅಂತಾರೆ. ಸೊ ಇದನ್ನು ಮಾಡಬೇಕಂತ ಇದ್ದಾರೆ. ಇನ್ನು ಗರ್ಲ್ಸ್ ಎಜುಕೇಷನ್ ನೋಡಿ, ಡ್ರಾಪ್ಔಟ್ ಕೇಸ್ ಎಷ್ಟಿಗೆ, ಯೂಶ್ವಲಿ ಈಗೆಲ್ಲ ಎಕ್ಸಾಮಿಗೂ ₹0 ಮಾಡಿದ್ದಾರೆ ಅಡ್ಮಿಷನಿಗೆ, ಹೌದಾ. ಆ್ಯಂಡ್ ಗೌರ್ಮೆಂಟ್ ಸ್ಕೂಲಂತೂ SC/STಗೂ ಮತ್ತು ಕೆಟಗರಿಗೂ ಮತ್ತು ಗರ್ಲ್ಸಿಗೆ ₹0 ಮಾಡಿದ್ದಾರೆ. ಸೊ ಈಗೆಲ್ಲ ಯಾಕೆ, ದೇ ಹ್ಯಾವ್ ಟು ಕಮ್, ಇಟ್ಸ್ ನಾಟ್ ಎ ಮೆಟಾ ಸೆಂಟ್ರಿಕ್, ಬರೀ ಬಾಯ್ಸ್ ಮಾತ್ರ ಓದಬೇಕು, ಹುಡುಗರು ಮಾತ್ರ ಓದಬೇಕು ಅನ್ನುವಂಥದ್ದಲ್ಲ. ಆಮೇಲೆ ಎಷ್ಟು ಜನಕ್ಕೆ ಮನಸ್ಸಿದೆ ಗರ್ಲ್ಸ್ ಜಾಬ್ಗೆ ಹೋಗಲಿಕ್ಕೆ, ಎಷ್ಟು ಜನ ಜಾಬ್ಗೆ ಹೋಗಾರು, ಮ್ಯಾರೇಜ್ ಆದಮೇಲೆ ಜಾಬ್ಗೆ ಎಷ್ಟು ಜನ ಹೋದಾರು. ಹಾಗಾದರೆ ಯಾಕೆ ಓದಬೇಕು BCom, ಯಾಕೆ ಓದಬೇಕು BSc, ಯಾಕೆ ಓದಬೇಕು MCA, BCA? ಸೊ ಜೊತೆಗೆ ಟಾಸ್ಕ್, ನಿಮ್ಮ ಜೊತೆಯೇ ಓದಿದ ವಿದ್ಯಾರ್ಥಿಗಳು, ನಿಮ್ಮ ಸಹಪಾಠಿಗಳು ಓದ್ತಾ ಇರೋಗಿಲ್ಲ, ಓದಿದರೂ ಕೂಡ ಮದುವೆ ಆದ ಮೇಲೆ ವರ್ಕ್ಗೆ ಹೋಗಲ್ಲ ಅಂದರೆ ಆ ಓದಿಗೇನು ಬೆಲೆ ಅನ್ನುವಂಥದ್ದು. ಕೇವಲ ಮಗುವಿಗೆ ಓದಿಸ್ಲಿಕ್ಕೆ, ಜನರೇಷನ್ ಓದಿಸ್ಲಿಕ್ಕೆ ಒಂದು ಆಬ್ಜೆಕ್ಟಿವ್ ಸೆಟ್ ಮಾಡಿಕೊಟ್ಟಂಗೆ ಆಗಿಲ್ವಾ ಮೆಕಾನಿ ಎಜುಕೇಷನಲ್ಲಿ. ಯಾರು ಶೈನ್ ಸ್ಟಾರ್ಸ್ ಅಂತಂದರೆ ಏನನ್ನು ಓದಿದ್ದೀರಿ ಅದರ ಸದ್ಬಳಕೆಯನ್ನು ಮಾಡಿದ್ದೀರಿ ಅಂದರೆ ಅವರು ಶೈನ್ ಸ್ಟಾರ್ಸ್ ಆಫ್ ಸ್ಟೂಡೆಂಟ್ ಅಂತಾರೆ. ಇದು ಒಂದು ಮಾತು. ನೆಕ್ಸ್ಟ್ ನೋಡಿ, ಡಿಜಿಟಲ್ ಎಜುಕೇಷನ್ ಅಂದರೆ ಏನು? ಫಿಸಿಕಲ್ ಎಜುಕೇಷನ್ ಅಂದರೆ ಆಫ್ಲೈನ್, ಆನ್ಲೈನ್ ಅಂದರೆ ಆನ್ಲೈನ್ ಎಲೆಕ್ಟ್ರಾನಿಕ್ ಮೀಡಿಯಾ, ಎರಡೂ ಕ್ಲಬ್ ಆಗಿ. ಈಗ ನಾನು ನಿಮಗೆ ಪಾಠ ಮಾಡ್ತಾಯಿದ್ದೀನಿ, ಇದೇ ಪಾಠ ರೆಕಾರ್ಡಿಂಗ್ ಆಗ್ತಾಯಿದೆ, ಆ್ಯಂಡ್ ಈ ಪಾಠ ಆನ್ಲೈನ್ ಅವರು ನೋಡ್ತಾರೆ. ಇದಕ್ಕೆ ಡಿಜಿಟಲ್ ಅಂದರೆ ನಿಮಗೇನು ಪಾಠ ಮಾಡಿದ್ದೀನಿ ಹಾಗೆ ಅವ್ರಿಗೂ ಇರಬೇಕು, ಅವರು ಕೂಡ ರ್ಯಾಂಕ್ ತೊಗೋಬೇಕು ಅನ್ನುವಂಥದ್ದು ಇರಬೇಕು. ಅದನ್ನು ಇವಾಗ ನೋಡಿ, ಮೊನ್ನೆ ನೋಡಿದೆ ನಾನು, ಅಟೆಂಡೆನ್ಸಿಗೆ ಅಲ್ಲ, ಅಟೆಂಡೆನ್ಸ್ನ ಎಲೆಕ್ಟ್ರಾನಿಕ್ ಡಿಜಿಟಲ್ನಲ್ಲಿ ಅಟೆಂಡೆನ್ಸ್ ಹಾಕ್ತಾರೆ ಥ್ರೂ AI. ಸುಮ್ಮನೆ ಒಂದು ಕ್ಲಿಕ್ ಮಾಡ್ತಾರೆ, ಆಯಾಯ ಮಕ್ಕಳಿಗೂ ಫೇಸ್ ಸ್ಕ್ಯಾನ್ ಆಗುತ್ತೆ, ಆಟೋಮೆಟಿಕಲಿ ಲಿಸ್ಟ್ ಬಂದ್ಬಿಡುತ್ತೆ ಜಸ್ಟ್ ಇನ್ 1 ಸೆಕೆಂಡ್. ಇದು AI ಯೂಸ್ ಮಾಡಿಕೊಂಡು ಎಲ್ಲ ಗೌರ್ಮೆಂಟ್ ಸ್ಕೂಲು, ಎಲ್ಲ ಗೌರ್ಮೆಂಟ್ ಕಾಲೇಜಿಗೆ ಇನಿಷಿಯೇಟ್ ತರ್ತಾ ಇದ್ದಾರೆ. ಸೊ ಹೌ ಬ್ಯೂಟಿಫುಲ್ ಇಟ್ ವಿಲ್ ಬಿ ಅಲ್ವಾ, ಆ ಥರ. ಇನ್ನು ನೋಡಿ, ಕೊಠಾರಿ ಕಮಿಷನ್ ಅಂತ ಒಂದು ಕಮಿಷನ್ ಇದೆ. ವಿದೌಟ್ ಕೊಠಾರಿ ಕಮಿಷನ್ ಎಜುಕೇಷನ್ ಚಾಪ್ಟರ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಬಿಕಾಸ್ ಈ ಲೆಗಸಿ ಅವರು IAS ಆಫೀಸರು ಅವರು ರೆಕಮೆಂಡೇಷನ್ ಮಾಡ್ತಾರೆ DS ಕೊಠಾರಿ ಅಂತ, ಒಂದು ಕಾಮನ್ ಸ್ಕೂಲ್ ಸಿಸ್ಟಮ್. ಅಂದರೆ ನಿನಗೂ ಅದೇ ಪಾಠ ಕರೆಕ್ಟ್, ನೀನು ಅದೇ ಯೋಚನೆ ಮಾಡಿದೀಯಾ ಅಂತ ನಾವು ಲೆಕ್ಕ ಹಾಕಬೇಕು. ಸೊ ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಅರ್ಥ ಮಾಡಿಸೋವರೆಗೂ ಬಿಡಬಾರ್ದು. ಪ್ರಾಬಬಲಿ ನೀವು ಬೇಗ ಅರ್ಥ ಆಗಿದೆ, ಇನ್ನೊಂದು ಸಬ್ಜೆಕ್ಟ್ ನಿಮಗೆ ಬೇಗ ಅರ್ಥ ಆಗಿರೋದಿಲ್ಲ, ಸೊ ಬಿಡೋಕ್ಕೆ ಹೋಗಬಾರ್ದು. ವಿ ಹ್ಯಾವ್ ಟು ಫೈನಲಿ ಟಾಸ್ಕ್ ಏನು, ನೀವೀಗೆಲ್ಲ ತಿಳ್ಕೊಂಡು ಇದನ್ನು ಅಪ್ಲೈ ಮಾಡಲಿಕ್ಕೆ ಬಂದಾಗ ನಿಮಗೊಂದು UPSC ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನೀವು ಅದನ್ನು ನಿಮ್ಮ ಪ್ರೊಫೆಷನ್ನ ಡೆವಲಪ್ ಮಾಡ್ತೀರಿ ಜಾಬ್ ಸೆಕ್ಟರಲ್ಲಿ ಅಂತ. ನಮ್ಮ ಕೆಲಸ ಏನು ನಾವು ಮಾಡಬೇಕು. ಸೊ ಕೊಠಾರಿ ಕಮಿಷನ್ ಏನು ಹೇಳ್ತದೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕೊಡಿ 6%, ಈಗೆಷ್ಟು GDP 3% ಕೊಡ್ತಾ ಇದೆ, ಅದನ್ನು ಡಬಲ್ ಮಾಡಿ. ನೆಕ್ಸ್ಟ್ ನೋಡಿ, ನ್ಯಾಷನಲ್ ಡೆವಲಪ್ಮೆಂಟ್ ಮಾಡಿ ಫಂಡಮೆಂಟಲ್ ಆಗಿ, ಮತ್ತು ರೆಕಮೆಂಡೇಷನ್ ಆಫ್ ಪಾಲಿಸೀಸ್, ಮಾಡರ್ನ್ ಎಜುಕೇಷನ್, ಮಾಡರ್ನ್ ಸಿಸ್ಟಮನ್ನು ತನ್ನಿ, ಗುರುಕುಲ ಸಿಸ್ಟಮ್ ಮಾದರಿಯನ್ನೇ ತನ್ನಿ, ನಲಂದ ಯೂನಿವರ್ಸಿಟಿಯ ಲೆಗಸಿಯನ್ನು ಮೇಂಟೈನ್ ಮಾಡಿ.
ನೋಡಿ 2021 ನಲಂದ ಯೂನಿವರ್ಸಿಟಿ ಇನಾಗ್ರೇಟ್ ಆಯಿತು. ಅಲ್ಲಿವರೆಗೂ ಇರಲಿಲ್ಲ. ಗ್ರೇಟ್ ನಲಂದ 750 ಇಯರ್ಸ್ ಲೆಗಸಿ, ಕುಮಾರ್ ಗುಪ್ತಾ 1, 10,000 ಸ್ಟೂಡೆಂಟಿಗೆ 2,000 ಟೀಚರ್ಸು, ಅಡ್ವಾನ್ಸ್ ಲೆವೆಲ್ ಆಫ್ ಎಜುಕೇಷನ್ನು, ಫಾರಿನರ್ಸ್ಗೆಲ್ಲ ಬರ್ತಾಯಿದ್ರು ಎಜುಕೇಷನ್ಗೆ. ಅವಾಗಲೇ ಬರ್ತಾಯಿದ್ರು, 750 ಇಯರ್ಸ್ ಎಗೋನೇ ಬರ್ತಾಯಿದ್ರು. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಎಜುಕೇಷನ್ ಅಂದರೆ ಡಾಕ್ಟರ್ಗೆ ಚೈನಾ ಹೋಗು, ಇಂಜಿನಿಯರಿಂಗ್ಗೆ ಐರ್ಲೆಂಡ್ ಹೋಗು, ಅಮೇರಿಕಕ್ಕೆ ಹೋಗು. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅವರು ನಮ್ಮಲ್ಲಿಗೆ ಬರ್ತಾಯಿಲ್ಲ. 750 ಇಯರ್ಸ್ ಎಗೋ ನಾವು ನಮ್ಮಲ್ಲೇ ಇರ್ತಿದ್ವಿ, ಅವರೆಲ್ಲರೂ ನಮ್ಮ ಹತ್ರ ಬರ್ತಾಯಿದ್ರು. ಸೊ ನಮ್ಮ ಪಿಯೋಟಬಲ್ ಪೊಸಿಷನನ್ನು ಮೆಕಾನೆ ಅಂತ ಒಬ್ಬ ಮನುಷ್ಯ ಚೇಂಜ್ ಮಾಡಿದ್ದಾರೆ ಬ್ರಿಟಿಷಲ್ಲಿ ಅಂತ. ಸೊ ಬ್ರಿಟಿಷರಿಂದ ನಮಗೆ ಒಳ್ಳೆಗೂ ಆಗಿದೆ, ಕೆಟ್ಟಗೂ ಆಗಿದೆ ಅಂತ. ಅದನ್ನು ನಾವು ರಿವ್ಯಾಂಪ್ ಮಾಡಬೇಕು. ಈಗ ಇಂಡಿಜಿನಿಯಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ರಾಷ್ಟ್ರಪತಿ ಭವನ್ ಕೂಡ ನಮ್ಮ ಸಿ ರಾಜಗೋಪಾಲಾಚಾರಿ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ಎಡ್ವರ್ಡ್ ಲ್ಯಾಟಿನ್ ಸ್ಟ್ಯಾಚ್ಯೂನ ತೆಗೆದಿದ್ದಾರೆ. ಅದೇ ಥರ ಮೆಕ್ಯಾನಿಕ್ ಸಿಸ್ಟಮನ್ನು ರಿಮೂವ್ ಮಾಡಬೇಕು ಅಂತಲೇ NEP ಸಿಸ್ಟಮನ್ನು ತಂದಿದ್ದಾರೆ. ಇನ್ನೂ ರಿಫೈನ್ ಮಾಡ್ತಾ ಇದ್ದಾರೆ. ಮೈಂಡ್ ಸೆಟ್ಟಲ್ಲಿರಬೇಕು. ಪ್ರಾಬಬಲಿ ದಿಸ್ ಇಸ್ ನಾಟ್ ದ ಎರಾ ಆಫ್ ಯುವರ್ಸ್. ಪ್ರಾಬಬಲಿ ಡೆಫಿನೆಟ್ಲಿ ನಿಮ್ಮ ಮಕ್ಕಳ ಎರಾಗಲ್ಲಿ ಚೇಂಜ್ ಆಗುವ ಸಾಧ್ಯತೆಗಳಿದೆ. ಒಂದು ಎಜುಕೇಷನ್ 1ನೇ ಕ್ಲಾಸಿಂದ ಅಪ್ ಟು PhD ಇರುತ್ತಲ್ವಾ. ಸೊ 1ನೇ ಕ್ಲಾಸ್ ಅಂದರೆ 5th ಏಜ್ ಅಲ್ವಾ. 5th ಏಜಿಂದ ಅಪ್ರಾಕ್ಸಿಮೇಟ್ಲಿ 30 ಏಜ್ವರೆಗೂ, ಏನಿಗೆ 25 ಇಯರ್ಸು. ಆ ಒಂದು ಎಜುಕೇಷನ್ ಯಾವ ಸ್ಪ್ಯಾನಲ್ಲಿಗೆ ಅದರ ಮೇಲೆ ನಿಂತ್ಕೊಳ್ಳುತ್ತೆ. ಹೌದಾ? ದಿಸ್ ಇಸ್ ಮೈ. ಆಮೇಲೆ ನೋಡಿ, ಇದನ್ನೇ ಹೇಳಿದ್ದು ನಾನು. ಈ ಪಬ್ಲಿಕ್ ಸ್ಪೀಚ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊಸೈಟಿ, ನೋ ಸೊಸೈಟಿ ಕ್ಯಾನ್ ಇಶ್ಯೂ ರೈಟ್ ಲೆವೆಲ್ ಇಸ್ ವುಮೆನ್. ಎಜುಕೇಟಿಂಗ್ ಎ ಗರ್ಲ್ ಈಸ್ ದ ಫಸ್ಟ್ ಸ್ಟೆಪ್ ಟು ಸೋಷಿಯಲ್ ಪ್ರೋಗ್ರೆಸ್. ನೋಡಿ, ಒಂದು ಗರ್ಲನ್ನು ಎಜುಕೇಟ್ ಮಾಡಿದ್ರೆ ಒಂದು ಫ್ಯಾಮಿಲಿಯನ್ನು ಎಜುಕೇಟ್ ಮಾಡಿದಾಗೆ ಅನ್ನುವಂಥ ಕೋಟಿದು ಎಷ್ಟು ಅರ್ಥಗರ್ಭಿತವಾಗಿದೆ. ಆದರೆ ಸ್ಕೂಲ್ ಡ್ರಾಪ್ಔಟ್ ರೇಟ್ ಎಷ್ಟಿದೆ? ತುಂಬ ಕಮ್ಮಿ ಇದೆ. ಆ್ಯಂಡ್ ಅವರು ಗರ್ಲ್ಸು ಎನ್ರೋಲೇ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಟಾಪ್ ಯಾರು ಇರ್ತಾರೆ? SLC ಟಾಪ್ ಗರ್ಲ್ಸ್, PUC ಟಾಪ್ ಗರ್ಲ್ಸ್. ಆದರೆ ಅವರನ್ನೇ ಎಜುಕೇಷನ್ಗೆ ಇನ್ನೂ ನುಗ್ಗಿಸುವುದಿಲ್ಲ. 77% ಅವರ ಲಿಟ್ರಸಿ ರೇಟು. ಎಷ್ಟು? 11 ಪಾಯಿಂಟಿಗೆ. ಪ್ರಾಬಬಲಿ ಇಟ್ ಈಸ್ ನಾಟ್ ದ ಕೇಸ್. 2011 ಕೇಸ್ ಇದಾಗಿರ್ಬೋದು. ಈಗ ನೆಕ್ಸ್ಟ್ ಸೆನ್ಸಸ್ ಆಗುತ್ತೆ, ಅದರಲ್ಲಿ ಪ್ರಾಬಬಲಿ ದೇರ್ ಮೇ ಬಿ ಹೈ, ಬಿಕಾಸ್ ಮಾಡರ್ನ್ ಎಜುಕೇಷನ್ ಬಂದಿದೆ, ಎಲ್ಲರೂ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಪ್ರಾಬಬಲಿ ಎಜುಕೇಷನ್ ಸಿಸ್ಟಮ್ಮು ಇಂಪ್ರೂವ್ ಆಗಿರ್ಬೋದು. ಅದು ನಮಗೆ ನೆಕ್ಸ್ಟ್ ವರ್ಷನೇ ಗೊತ್ತಾಗೋದು ಸೆನ್ಸಸ್ ಆದಮೇಲೆ. ನೆಕ್ಸ್ಟ್ ನೋಡಿ, ಇದು ಗೌರ್ಮೆಂಟ್ ಇನಿಷಿಯೇಟಿವ್ ಏನಿದೆ, ಸ್ಕಿಲ್ ಇಂಡಿಯಾ, ಸ್ಕಿಲ್ ಇಂಪ್ರೂವ್ ಮಾಡೋಕ್ಕೆ, PM ವಿದ್ಯಾ, ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಓದಲಿಕ್ಕೆ, ದೀಕ್ಷಾ ಮಕ್ಕಳಿಗೆ ಗರ್ಲ್ಸ್ ಎಜುಕೇಷನ್ಗೆ, ರಾಷ್ಟ್ರೀಯ ಉಚ್ಚತರ ಶಿಕ್ಷಕ ಅಭಿಯಾನ ಅಂದರೆ ಹೈಯರ್ ಎಜುಕೇಷನ್ದು, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಮೆರಿಟ್ ಬೇಸ್ಡ್ರಿಗೂ, ಈ ಮಿಡ್ ಡೇ ಮೀಲ್ ಸ್ಕೀಮ್, ಪೋಷಣ್ ಅಭಿಯಾನ, ಇದೆಲ್ಲ ಏನು ಒಂದು ಫುಡ್ ಫಾರ್ ಗೌರ್ಮೆಂಟ್ ಸ್ಕೂಲ್ ಆ ಥರ. ಸೊ ಈ ಸ್ಕೀಮ್ಸನ್ನು ಯಾಕೆ ತರಬೇಕು? ಟು ರೀಚ್ ಎ ಲಾಸ್ಟ್ ಮೈಲ್ ರೆಕಾರ್ಡ್. ನಾನು SLC ಫೇಲು, ನಾನು PUC ಫೇಲು ಅನ್ನೋದು ಬಿಟ್ಟು, ಯಾಕೆ ಫೇಲ್ ಆಗ ಮಗು, ಅಲ್ಲಿಂದ ಯಾವ ರೀತಿ ಇಂಗ್ಲೀಷ್ ಬರಲ್ವಾ? ಓಕೆ, ಮೋಟಿವೇಶನ್ ಮಾಡಿ. ಇಂಗ್ಲೀಷ್ ಬರಲ್ವಾ? ಓಕೆ, ಬನ್ನಿ ಕಲೀರಿ. 1.5 ತಿಂಗಳು 2 ತಿಂಗಳಲ್ಲಿ ಕಲೀರಿ. ದಟ್ ಈಸ್ ವಾಟ್ ದ ಕ್ರೈಟೀರಿಯಾ. ನೀವು ಮೋಟಿವೇಶನ್ನೇ ಮಾಡೋದಿಲ್ಲ, ಆ ಮಗು ಯಾಕೆ ಕಲ್ತಿಲ್ಲ? ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಇರುತ್ತೆ. ಎಷ್ಟೋ ಜನ ಸೈಂಟಿಸ್ಟ್ ಹೇಳ್ತಾರೆ, ಒಬ್ಬ ಫ್ರೆಂಡ್ ಇರ್ತಾನೆ, ಆ ಮಗು ಯಾವ ಫ್ರೆಂಡ್ಶಿಪ್ಪನ್ನು ಹೊಂದಿತ್ತು ಅನ್ನೋದ್ರ ಮೇಲೆ ಅವರ ಪರ್ಫಾರ್ಮೆನ್ಸ್ ನಿಂತಿರುತ್ತೆ ಅಂತ. ಪ್ರಾಬಬಲಿ ಅವ್ರ ಫ್ರೆಂಡ್ 77 ಇರ್ತಾರೆ ಮಾರ್ಕು, ನೀವು 77 ಇರ್ತೀರಿ, ಇನ್ನೂ ಅದಕ್ಕಿಂತ ಕಡಿಮೆ ಇರ್ತೀರಿ. ಎಕ್ಸೆಪ್ಷನಲ್ ಕೇಸ್ 80 ಎಬೋ ಆಗಲಿಕ್ಕೆ. ಸೊ ಓದುವ ಕಾಲದಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಎಲ್ಲರತ್ರ ಇರಬೇಕು, ಓದೋದ್ರಲ್ಲಿ ಮಾತ್ರ ಹೆವಿ ಇರಬೇಕು ಅಂತ. ಬರೀ ಓದೋದಾ, ಆಟ ಆಡೋದು ಬೇಡವಾ? ಬರೀ ಆಟ ಆಡೋದ, ಓದೋದು ಬೇಡವಾ ಅನ್ನುವಂಥದ್ದು ಇದೆ. ಎಲ್ಲದಕ್ಕಿಂತ ಜಾಸ್ತಿ ಆಟ ಆಡೋದ್ರಲ್ಲೂ ನಾಲೆಜನ್ನು, ಸ್ಕಿಲ್ ಸೆಟ್ಟನ್ನು ಬೆಳೆಸಬೇಕು, ಓದೋದ್ರಲ್ಲೂ ನಾಲೆಜನ್ನು, ಸ್ಕಿಲ್ ಸೆಟ್ಟನ್ನು ಬೆಳೆಸಬೇಕು. ನೆಕ್ಸ್ಟ್ ನೋಡಿ, ಈ ಚಾಲೆಂಜಸ್ ಏನಿಗೆ, ಲ್ಯಾಕ್ ಆಫ್ ಇನ್ಕ್ಲೂಷನ್ ಅಥವಾ ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಸ್ಕೂಲ್ ಡ್ರಾಪ್ಔಟ್ ರೇಷೋ ಜಾಸ್ತಿ ಇದೆ, ಟೀಚರ್ ಮತ್ತು ಸ್ಟೂಡೆಂಟಿನ ಕೋಆಪರೇಷನ್ ಇರೋದಿಲ್ಲ, ಫಂಡ್ಸ್ ಇರೋದಿಲ್ಲ, ಪಾವರ್ಟಿ, ಇಂಡೈರೆಕ್ಟ್ ಪಾವರ್ಟಿ ಇರ್ತದೆ ಮಕ್ಕಳಿಗೆ, ಹೆವಿ ಪ್ರೈವೇಟೈಸೇಷನ್ ಆಗಿದೆ, ಮತ್ತು ಮಾಡರ್ನ್ ಸ್ಕೂಲ್ ಆಫ್ ಎಜುಕೇಷನ್ ಅಂತ ಹೇಳಿ ಅದನ್ನು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ ಅಮೌಂಟನ್ನು, ಮತ್ತು ಕೆಟಗರಿ ಅಂತ ಹೇಳಿ ಅನ್ಕೆಟಗರಿಗೆ ತುಳಿಯೋದು ಅಥವಾ ನಾನ್ ಕೆಟಗರಿಗೆ ತುಳಿಯೋದು ಅಥವಾ ಕೆಟಗರಿಗೆ ತುಳಿಯೋದು. ದಟ್ ಈಸ್ ನಾಟ್ ದ ಕೇಸ್. ಈಚ್ ಆ್ಯಂಡ್ ಎವ್ರಿ ಬ್ರೈನ್ is same, each and every body is same. Only the opportunity should be a gain prosperity. So prosperity comes within the nature of the inclusive society of Vasudhaiva Kutumbakam. Reaching the last mile regard, Antyodaya to Sarvodaya, Sarva Udaya, ಇದೆಲ್ಲ ಏನು? ದಿಸ್ ಇಸ್ ವೈ
ಸೊ ಚಾಲೆಂಜಸ್ ನಮ್ಮಲ್ಲಿ ಹಲವಾರಿಗೆ, ಆ ಚಾಲೆಂಜಸ್ಸನ್ನು ನಾವು ಬ್ರೇಕ್ ಮಾಡ್ತಾ ಬಂದಿದ್ದೀವಿ ಸ್ಕೀಮ್ಸ್ ಆಗಿ. ಬಟ್ ಆ ಸ್ಕೀಮ್ ಏನಿಗೆ, ಆ ಒಂದು ನೀತಿ ಏನಿಗೆ, ಅದು ರೀಚ್ ಆಗಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ರೀಚ್ ಆಗಬೇಕು, ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಇದು ಜನರಲ್ ಆಗಿದೆ, ಸೊಲ್ಯೂಷನ್ ಕೂಡ ಜನರಲ್ ಆಗಿದೆ. ಏನು, ಡಿಜಿಟಲ್ ಕೊಡಿ, ಮೋಟಿವೇಶನ್ ಮಾಡಿ, ಇನ್ಕ್ಲೂಸಿವಿಟಿ ಮಾಡಿ, ಹೈಯರ್ ಎಜುಕೇಷನ್ ಸಪೋರ್ಟ್ ಕೊಡಿ, ಕ್ಯಾಸ್ಟಿಸಮ್ ಬೇಡ, ನಾನ್ ಕ್ಯಾಸ್ಟಿಸಮ್ ಇರಲಿ, ಮತ್ತು ಮ್ಯೂಚುವಲ್ ಡಿಪೆಂಡೆನ್ಸಿ ಬೇಡ, ಇನ್ಕ್ಲೂಸಿವ್ ಆಫ್ ಎಜುಕೇಷನ್ ಥ್ರೂ ಆನ್ಲೈನ್ ಆಫ್ಲೈನ್ ಎರಡನ್ನೂ ಇರಲಿ, ಆಬ್ಜೆಕ್ಟಿವ್ ಬೇಸ್ ಸೆಟ್ ಮಾಡಿ, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಕೊಡಿ, ಔಟ್ಕಮ್ ಬೇಸ್ ಕೊಡಿ. NAP 2020 ಯಾವುದೇ ಲ್ಯಾಂಗ್ವೇಜನ್ನು ಓದ್ಬೋದು, ಫಾರಿನ್ ಎಜುಕೇಷನಿಗೆ ಸಮರ್ಥವಾಗಿ ಇರಲಿ, ನಲಂದ ಯೂನಿವರ್ಸಿಟಿಯ ಒಂದು ರೂಪರೇಷೆ ಇರಲಿ, ಗುರುಕುಲ ಸಿಸ್ಟಮ್ ಮಾದರಿ ಇರಲಿ, ಪೊಲಿಟಿಕಲ್ ನೆಕ್ಸಸ್ ಬೇಡ, 6% GDPಯನ್ನು ರೈಸ್ ಮಾಡಿ, ಮತ್ತು ಸ್ಕಿಲ್ ಸೆಟ್ಟನ್ನು ಇಂಪ್ರೂವ್ ಮಾಡಿ, ಆಲ್ ಕಾಂಪಿಟೇಟಿವ್ನೆಸ್ಸನ್ನು ಕೊಡಿ, ಕಾಂಪಿಟೇಟಿವ್ನೆಸ್ ಭಯಾಗಾಗೋದು ಬೇಡ. ಇಷ್ಟೆಲ್ಲ ವಿಚಾರಗಳಿಗೆ ಇದೆಲ್ಲ ಮಾಡಬೇಕು ಅಂತಂತಂದರೆ ಮನುಷ್ಯ ಅವೇರ್ ಆಗಬೇಕು ಇಂಡಿವಿಜುವಲ್ ಆಗಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಹೌದಾ? ನಾನು ಚೆನ್ನಾಗಿ ಓದಬೇಕು ಅಂತ ನಿಮಗೆ ಕಣ್ಣಿ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಈ ಥರ. ಸೊ ಎಜುಕೇಷನ್ ಈಗ ವೆಪನ್ ಅನ್ನೋದು ಒಂದು, ಎಜುಕೇಷನ್ ಈಗ ಸಸ್ಟೈನಬಿಲಿಟಿ ಅನ್ನೋದು ಒಂದು. ಆ ಸಸ್ಟೈನಬಿಲಿಟಿ ಲಾಂಗ್ ಟರ್ಮ್. ಹೌದು, 25 ವರ್ಷ, 5ನೇ ವಯಸ್ಸಿಂದ 25 ವರ್ಷ ನೀವು ಓದ್ತೀರಿ ಅಂತ ತಿಳ್ಕೊಳ್ಳಿ. ಆ ಎಜುಕೇಷನ್ ಲಾಂಗ್ ಸಸ್ಟೈನಬಿಲಿಟಿ ಆಗಬೇಕು ಅಂತಾದರೆ ನಿಮ್ಮ ಅವೇರ್ನೆಸ್ ಅಷ್ಟೇ ಪೂರಕವಾಗಿರಬೇಕು, ನಿಮ್ಮ ಎನ್ವಿರಾನ್ಮೆಂಟ್ ಅಷ್ಟೇ ಪೂರಕವಾಗಿರಬೇಕು, ನಿಮ್ಮ ಸ್ಕೀಮ್ಸ್ ಅಷ್ಟೇ ಪೂರಕವಾಗಿರಬೇಕು. ಅದಕ್ಕಾಗಿ ಎಜುಕೇಷನಿಗೆ ವೆಪನ್ ಅಂತ ಕರೀತಾರೆ. ಈಸ್ ದೇರ್ ಎನಿ ಡೌಟ್? ಥ್ಯಾಂಕ್ ಯು.